Welcome to the channel Maths by Swati ma'am. ಕನ್ನಡ ಮಾಧ್ಯಮ. ನಾವು ತ್ರಿಕೋನಮಿತಿ ಪ್ರಸ್ತಾವನೆ ಅಂತಕ್ಕಂತಹ ಪಾಠದಲ್ಲಿದ್ದೇವೆ ಮತ್ತು ಮೊದಲಿನ 2 ಅಭ್ಯಾಸಗಳನ್ನು ಆಲ್ರೆಡಿ ಮುಗಿಸಿ ಆಗಿದೆ ಮತ್ತು ಕೊನೆಯ ಅಭ್ಯಾಸದ ಕೊನೆಯ ಭಾಗದಲ್ಲಿ ನಾವಿದ್ದೇವೆ, ಸಾಧಿಸಿ ಪ್ರಶ್ನೆಗಳು. ಓಕೆ, ಸೊ ನಿನ್ನೆ ನಾವು ತುಂಬ ಇಂಪಾರ್ಟೆಂಟ್ 4 ಮಾರ್ಕ್ಸಿನ ಒಂದು ಪ್ರಶ್ನೆಯನ್ನು ನೋಡಿದ್ವಿ. ಅದರ ಮುಂದಿನ ಪ್ರಶ್ನೆ 1 + CK ಡಿವೈಡೆಡ್ ಬೈ CK ಇಸ್ ಈಕ್ವಲ್ ಟು sin ಸ್ಕ್ವೇರ್ A ಡಿವೈಡೆಡ್ ಬೈ 1 - cos A. ನೀವು ಪ್ರಶ್ನೆಯನ್ನ ನೋಡಿದ ತಕ್ಷಣ ಯಾವ ಮೆಥಡನ್ನು ಯೂಸ್ ಮಾಡಬೇಕು ಅಂತ ಹೇಳಿದ್ರೆ, ಎಡಬದಿಯಿಂದ ಬಲಬದಿಗೆ ಬರಬೇಕಾ ಅಥವಾ ಬಲಬದಿಯಿಂದ ಎಡಬದಿಗೆ ಬರಬೇಕಾ ಅಥವಾ ಎರಡೂ ಭಾಗಗಳನ್ನು ಸುಲಭೀಕರಣ ಮಾಡ್ಕೋಬೇಕಾ, ನೀವೇ ಡಿಸಿಷನ್ ಅನ್ನ ತಗೋಬೇಕು. ಈ ಪ್ರಶ್ನೆ ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗುತ್ತೆ ಯಾವ ರೀತಿ. ನೋಡಿ, ಈ ಕಡೆ ಭಾಗ ಈ ಕಡೆ ಭಾಗ ಎರಡೂ ಕೂಡ ಸ್ವಲ್ಪ ಕಠಿಣವಾಗಿರ್ತಕ್ಕಂತಹ ತ್ರಿಕೋನಮಿತಿ ಅನುಪಾತಗಳನ್ನು ಹೊಂದಿದವು. ಸೊ ಹಾಗಾಗಿ ಇಲ್ಲಿ ನಾನೇನು ಮಾಡ್ತೀನಿ, ಎಡಬದಿ ಮತ್ತೆ ಬಲಬದಿ ಎರಡನ್ನೂ ಕೂಡ ಸಪರೇಟ್ ಆಗಿನೇ ಸುಲಭೀಕರಣ ಮಾಡ್ತೀನಿ. ಓಕೆ, ಸೊ ನೋಡಿ, ಮೊದಲಿಗೆ ನಾನಿಲ್ಲಿ LHS ಅಂದ್ರೆ ಎಡಬದಿಯನ್ನ ಪರಿಗಣಿಸ್ತೀನಿ. ಓಕೆ, ಎಡಬದಿಯಲ್ಲಿ ಏನಿದೆ ನೋಡಿ, 1 + sec A ಡಿವೈಡೆಡ್ ಬೈ CK, ಇದು ನಮ್ಮ ಎಡಬದಿ. ಓಕೆ, ಈಗ ಸೀಕ್ ಎ ಅನ್ನ ನಾವು ಯಾವ ರೀತಿ ಬರ್ಕೋಬಹುದು ನೋಡಿ, ಸೀಕ್ ಎ ಅನ್ನ ನಾವು ಯಾವ ರೀತಿ ಬರ್ಕೋಬಹುದು, ಸೀಕ್ ಎ ಅನ್ನ ನಾವು 1 ಡಿವೈಡೆಡ್ ಬೈ ಕಾಸ್ ಎ ಅಂತ ಹೇಳಿ ಬರ್ಕೋಬಹುದು ಅಲ್ವಾ. CK ಅನ್ನ ನಾವು 1 ಡಿವೈಡೆಡ್ ಬೈ ಕಾಸ್ ಎ ಅಂತ ಹೇಳಿ ಬರ್ಕೋಬಹುದು. ಈಗ ನಾನೇನ್ ಮಾಡ್ತೀನಿ, ಎಡಬದಿಯಲ್ಲಿ ಸೀಕ್ ಎ ಸ್ಥಾನದಲ್ಲಿ 1 ಬೈ ಕಾಸ್ ಎ ಅನ್ನ ಬಳಸ್ತೀನಿ. ಈಗ ಏನಾಗುತ್ತೆ ನೋಡಿ, 1 + CK ಜಾಗದಲ್ಲಿ 1 ಬೈ ಕಾಸ್ ಎ ಡಿವೈಡೆಡ್ ಬೈ 1 ಬೈ ಕಾಸ್ ಎ ಅಲ್ವಾ. ಸೊ ಈ ರೀತಿಯಾಗಿ ನಾನೇನು ಮಾಡ್ತೀನಿ, ಅದನ್ನು ಬರ್ಕೋತೀನಿ, ಪ್ರಶ್ನೆಯನ್ನು ಬರ್ಕೋತೀನಿ ಅಂತ ಹೇಳಿದ್ರೆ. ಈಗ ನೋಡಿ, ಇದನ್ನು ನಾನು 1/1 ಅಂತ ಹೇಳಿ ಬರಿತೀನಿ. ಅಂದರೆ ಅಂಶದ ಭಾಗದಲ್ಲಿ ನಾನು ಲ ಸ ಅ ತಕ್ಕೊಳ್ಳಿಕ್ಕೆ ನನಗೆ ಸರಳ ಆಗುತ್ತೆ. ಓಕೆ, ನೋಡಿ, ಛೇದದಲ್ಲಿ 1 ಮತ್ತು ಕಾಸ್ ಎ. ಓಕೆ, ಲ ಸ ಅ ಏನಾಗುತ್ತೆ, 1 ಮತ್ತು ಕಾಸ್ ಎ ನ ಲ ಸ ಅ ಏನಾಗುತ್ತೆ ರೀ, ಕಾಸ್ ಎ ಅಲ್ವಾ, ಕಾಸ್ ಎ. ಸೊ 1 ಇಂಟು ಕಾಸ್ ಎ, ಕಾಸ್ ಎ ಇಂಟು 1 ಅಂದರೆ ಕಾಸ್ ಎ ಇಂಟು 1 ಸಿಕ್ತು ನನಗಿಲ್ಲಿ. ಕಾಸ್ ಎ 1 ಇಂಟು ಕಾಸ್ ಎ ಏನಾಗುತ್ತೆ, ಕಾಸ್ ಎ ಪ್ಲಸ್ 1 ಇಂಟು 1 1 ಅಲ್ವಾ, 1 ಇಂಟು 1 1 ಹೋಲ್ ಡಿವೈಡೆಡ್ ಬೈ ಕೆಳಭಾಗವನ್ನು ನೋಡ್ರಿ, ಕೆಳಭಾಗ ನಾನೇನು ಮಾಡೋದಿಲ್ಲ, ಆಸ್ ಇಟ್ ಈಸ್ 1 ಡಿವೈಡೆಡ್ ಬೈ ಕಾಸ್ ಎ ಅಂತ ಹೇಳಿ ಬರೀತೀನಿ. ಓಕೆ, ಎನಿ ಡೌಟ್? ನೋ. ಸಿ, ಈ ಛೇದ ಕೂಡ ಕಾಸ್ ಎ, ಈ ಛೇದ ಕೂಡ ಕಾಸ್ ಎ ಕ್ಯಾನ್ಸಲ್ ಆದರೆ ಉಳಿತೇನು ನೋಡಿ, ಇಲ್ಲಿ ಕಾಸ್ ಎ ಪ್ಲಸ್ 1 ಡಿವೈಡೆಡ್ ಬೈ 1. ಛೇದದಲ್ಲಿ 1 ಇರೋದ್ರಿಂದ ಬರೆದ್ರು ಅಷ್ಟೇ, ಬರಿದೇ ಇದ್ರು ಅಷ್ಟೇ. ಅಂದರೆ LHS ಅನ್ನ ನಾನು ಸುಲಭೀ ರೂಪಕ್ಕೆ ತೆಗೆದುಕೊಂಡು ಬಂದಾಗ ನನಗೆ ಸಿಕ್ಕಿದ್ದು ಕಾಸ್ ಎ ಪ್ಲಸ್ 1. ಮತ್ತೆ ಇದನ್ನು ನನಗೆ ಸುಲಭೀಕರಣ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ನಾನು ಇದನ್ನು ಅದೇ ರೀತಿಯಾಗಿ ಇಡ್ತೀನಿ. ಈಗ ಏನು ಮಾಡ್ತೀನಿ, ನಾನು ಈ RHS ಅಂದರೆ ಬಲಭಾಗವನ್ನು ಪರಿಗಣಿಸ್ತೀನಿ. ಓಕೆ, ಸ್ವಲ್ಪ ಬಲಭಾಗದಲ್ಲಿ ಏನಿದೆ ನೋಡಿ, ಬಲಭಾಗದಲ್ಲಿ ಸೈನ್ ಸ್ಕ್ವೇರ್ ಎ ಡಿವೈಡೆಡ್ ಬೈ 1 ಮೈನಸ್ ಕಾಸ್ ಎ. ಓಕೆ, ಬಲಭಾಗದಲ್ಲಿ ಸೈನ್ ಸ್ಕ್ವೇರ್ ಎ ಡಿವೈಡೆಡ್ ಬೈ 1 ಮೈನಸ್ ಕಾಸ್ ಎ. ಈಗ ನಾನೇನು ಮಾಡ್ತೀನಿ, ನಿತ್ಯ ಸಮೀಕರಣವನ್ನು ಬಳಸ್ತೀನಿ. ಯಾವ ನಿತ್ಯ ಸಮೀಕರಣ? ಎಸ್, ತ್ರಿಕೋನಮಿತಿಯ ನಿತ್ಯ ಸಮೀಕರಣ. ತ್ರಿಕೋನಮಿತಿಯ ನಿತ್ಯ ಸಮೀಕರಣ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಸೈನ್ ಸ್ಕ್ವೇರ್ ಎ ಈಸ್ ಈಕ್ವಲ್ ಟು 1 ಮೈನಸ್ ಕಾಸ್ ಸ್ಕ್ವೇರ್ ಎ. ಓಕೆ, ನಿತ್ಯ ಸಮೀಕರಣಗಳನ್ನು ಮರೆಯುವ ಹಾಗಿಲ್ಲ. ಸೈನ್ ಸ್ಕ್ವೇರ್ ಎ ಈಸ್ ಈಕ್ವಲ್ ಟು 1 ಮೈನಸ್ ಕಾಸ್ ಸ್ಕ್ವೇರ್ ಎ. ಈಗ ನಾನೇನು ಮಾಡ್ತೀನಿ, ಈ ಸೈನ್ ಸ್ಕ್ವೇರ್ ಎನ ಬದಲಾಗಿ 1 ಮೈನಸ್ ಕಾಸ್ ಸ್ಕ್ವೇರ್ ಎನ ಬಳಸ್ತೀನಿ. ಓಕೆ, ಏನಾಯಿತು ನೋಡಿ, ಈಗ 1 ಮೈನಸ್ ಕಾಸ್ ಸ್ಕ್ವೇರ್ ಎ ಡಿವೈಡೆಡ್ ಬೈ 1 ಮೈನಸ್ ಕಾಸ್ ಎ. ಓಕೆ, ಇಲ್ಲೇ ನಾನು ಸ್ಕ್ವೇರ್ ಅಂತ ಕೂಡ ಬರ್ಕೋಬಹುದು, 1ರ ವರ್ಗ ಅದೇ ಬರೋದ್ರಿಂದ ಬರೆದ್ರೂ ಕೂಡ ಏನು ತೊಂದರೆ ಇಲ್ಲ. ಮೇಲ್ಗಡೆ ಅಂಶವನ್ನ ನೋಡಿದಾಗ ನನಗೆ ಬೀಜಗಣಿತದ ಒಂದು ನಿತ್ಯ ಸಮೀಕರಣದ ನೆನಪಾಗುತ್ತಾ. ಯಾವುದದು ಬೀಜಗಣಿತದ ನಿತ್ಯ ಸಮೀಕರಣ? ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಲ್ವಾ. ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ. ಓಕೆ, ಸೊ ನಾನು ಈಗ ಏನು ಮಾಡ್ತೀನಿ, ಅಂಶವನ್ನು ಬದಲಾಯಿಸ್ತೀನಿ. ಯಾವ ರೀತಿಯಾಗಿ ಬದಲಾಯಿಸ್ತೀನಿ? ಎದ ಜಾಗದಲ್ಲಿ 1 ಮತ್ತು ಬಿದ ಜಾಗದಲ್ಲಿ ಕಾಸ್ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ. ಹಾಗಾಗಿ 1 ಪ್ಲಸ್ ಕಾಸ್ ಎ ಇಂಟು 1 ಮೈನಸ್ ಕಾಸ್ ಎ ಹೋಲ್ ಡಿವೈಡೆಡ್ ಬೈ
ಛೇದದಲ್ಲಿ ಏನಿದೆ ನೋಡಿ 1 ಮೈನಸ್ ಕಾಸ್ ಎ. ಓಕೆ, ಸೊ 1 ಮೈನಸ್ ಕಾಸ್ ಎ 1 ಮೈನಸ್ ಕಾಸ್ ಎ ಕ್ಯಾನ್ಸಲ್ ಆದರೆ ಈ ನೋಡಿ ಬಲಭಾಗದ ಸುಲಭೀಕರಣದಲ್ಲೂ ಕೂಡ ಉಳಿತೇನು 1 ಪ್ಲಸ್ ಕಾಸ್ ಎ. ಹೌದಾ, ನೋಡಿ ಎಡಭಾಗದ ಸುಲಭೀಕರಣ ಮಾಡಿದಾಗಲೂ ಕೂಡ ಕಾಸ್ ಎ ಪ್ಲಸ್ 1, ಬಲಭಾಗದ ಸುಲಭೀಕರಣ ಮಾಡಿದಾಗಲೂ ಕೂಡ ಕಾಸ್ ಎ ಪ್ಲಸ್ 1 ಅಂತ ಹೇಳಿದ್ರೆ ಕೆಲವೊಂದು ಪ್ರಶ್ನೆಗಳಲ್ಲಿ ಎಡಬದಿ ಮತ್ತೆ ಬಲಬದಿ ಎರಡನ್ನೂ ಕೂಡ ಸುಲಭೀಕರಣ ಮಾಡ್ಕೋಬೇಕು. ಅದು ಎಂತಹ ಸಂದರ್ಭದಲ್ಲಿ ನೋಡಿ, ಇದನ್ನು ಮುಂದೆ ಸುಲಭೀಕರಣ ಮಾಡ್ಬೋದು, ಇದನ್ನು ಮಾಡ್ಬೋದು. ಅಂತಹ ಟೈಮಲ್ಲಿ ನೀವು ಎರಡನ್ನೂ ಕೂಡ ಏನ್ ಮಾಡಬೇಕು, ಸುಲಭೀಕರಣ ಮಾಡ್ಕೋಬೇಕು. ತಿಳಿತಾ? ಓಕೆ, ಸೊ ಈ ತರದ ಪ್ರಶ್ನೆಗಳು ತುಂಬಾ ಇಂಪಾರ್ಟೆಂಟ್. ನೋಡಿ ಮುಂದಿನ ಪ್ರಶ್ನೆ. ಓಕೆ, ಸೊ ಮುಂದಿನ ಪ್ರಶ್ನೆ ಯಾವುದು ಅಂತ ಹೇಳಿದ್ರೆ ರೂಟ್ ಆಫ್ 1 ಪ್ಲಸ್ ಸೈನ್ ಎ ಡಿವೈಡೆಡ್ ಬೈ 1 ಮೈನಸ್ ಸೈನ್ ಎ ಇಸ್ ಈಕ್ವಲ್ ಟು ಸಿ ಕೆ ಪ್ಲಸ್ ಟ್ಯಾನ್ ಎ. ನೀವೇನು ಮಾಡ್ತೀರಾ, ರೂಟ್ ಅಂತ ಬಂದ ತಕ್ಷಣ ಒಂಚೂರು ಟೆನ್ಷನ್ ಆಗ್ಬಿಡ್ತೀರಾ. ಬಟ್ ಆ್ಯಕ್ಚುಲಿ ರೂಟ್ ಇರುವಂತಹ ಪ್ರಶ್ನೆಗಳೇ ತುಂಬ ಸುಲಭವಾಗಿರ್ತಕ್ಕಂಥ ಪ್ರಶ್ನೆಗಳು. ಯಾಕಂತ ಹೇಳಿದ್ರೆ ನೀವು ಇಲ್ಲಿ ಏನು ಮಾಡಬೇಕು ಅನ್ನೋ ಹುಡುಕಾಡೋ ಟೆನ್ಷನ್ ಇರಲ್ಲ. ಯಾಕಂತ ಹೇಳಿದ್ರೆ ರೂಟ್ ಕೊಟ್ಟು ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ ನೀವೇನು ಮಾಡಬೇಕು, ಛೇದವನ್ನು ಅಕರಣೀಕರಿಸಬೇಕು, ನೇರವಾಗಿರ್ತಕ್ಕಂಥ ಉತ್ತರ. ಹೌದಾ, ಸೊ ನಾನೀಗ ಏನು ಮಾಡ್ತೀನಿ, ಈ ಪ್ರಶ್ನೆಯಲ್ಲೂ ಕೂಡ ನಾನು ಎಡಬದಿಯಿಂದನೇ ಶುರು ಮಾಡ್ತೀನಿ. ಓಕೆ, LHS. ಸೊ ಎಡಬದಿಯಲ್ಲಿ ಏನಿದೆ ನೋಡಿ, ರೂಟ್ ಆಫ್ 1 ಪ್ಲಸ್ ಸೈನ್ ಎ ಡಿವೈಡೆಡ್ ಬೈ 1 ಮೈನಸ್ ಸೈನ್ ಎ. ಓಕೆ, ನಾನು ಈಗ ಈ ಭಿನ್ನರಾಶಿಯ ಛೇದದ ಅಕರಣೀಕರಿಸುವಿಕೆಯನ್ನು ಮಾಡ್ತೀನಿ. ಸೊ ಛೇದದ ಅಕರಣೀಕರಿಸುವಿಕೆ ಅಂತ ಹೇಳಿದ್ರೆ ಏನು, ಛೇದವನ್ನ ಅದರ ವಿರುದ್ಧ ಚಿಹ್ನೆಯೊಂದಿಗೆ ಅಂಶ ಮತ್ತು ಛೇದ ಎರಡಕ್ಕೂ ಕೂಡ ಗುಣಾಕಾರ ಮಾಡಬೇಕು. ಸೊ 1 ಪ್ಲಸ್ ಸೈನ್ ಎ ಡಿವೈಡೆಡ್ ಬೈ 1 ಪ್ಲಸ್ ಸೈನ್ ಎ ಅಲ್ವಾ. ಸೊ ಆದ ನಂತರ ನಾನಿಲ್ಲಿ ಗುಣಾಕಾರವನ್ನು ಮಾಡ್ತೀನಿ. ನೋಡಿ 1 ಪ್ಲಸ್ ಸೈನ್ ಎ ಇಂಟು 1 ಪ್ಲಸ್ ಸೈನ್ ಎ ಏನಾಗುತ್ತೆ, ನಾನು ಇದನ್ನು 1 ಪ್ಲಸ್ ಸೈನ್ ಎದ ಹೋಲ್ ಸ್ಕ್ವೇರ್ ಅಂತ ಹೇಳಿ ಬರ್ಕೋಬಹುದು ಅಲ್ವಾ. ಎರಡು ಬಾರಿ ಇರೋದ್ರಿಂದ 1 ಪ್ಲಸ್ ಸೈನ್ ಎ ಇಂಟು 1 ಪ್ಲಸ್ ಸೈನ್ ಎ 1 ಪ್ಲಸ್ ಸೈನ್ ಎದ ಹೋಲ್ ಸ್ಕ್ವೇರ್. ಮತ್ತೆ ಛೇದ ಯಾವಾಗಲೂ ಯಾವ ರೂಪದಲ್ಲಿ ಇರುತ್ತೆ, ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ. ಮರೆಯೋ ಹಾಗಿಲ್ಲ ಅದನ್ನು. ನಾವು ಯಾವಾಗಲೇ ಇರಲಿ ಅಕರಣೀಕಾರ ಮಾಡಿದಾಗ ಛೇದ ಯಾವಾಗಲೂ ಕೂಡ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ರೂಪದಲ್ಲೇ ಇರುತ್ತೆ ಅಲ್ವಾ. ಸೊ ನೋಡಿ ಈಗ ಸಿ ಹಿಯರ್ ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ, ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಎ ಸ್ಥಾನದಲ್ಲಿ 1 ಮತ್ತೆ ಬಿ ಸ್ಥಾನದಲ್ಲಿ ಸೈನ್. ಹಾಗಾದ್ರೆ ಕೆಳಗಿನ ಭಾಗದಲ್ಲಿ ಏನಾಗುತ್ತೆ, ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂತ ಹೇಳಿದ್ರೆ 1 ಸ್ಕ್ವೇರ್ ಮೈನಸ್ ಸೈನ್ ಸ್ಕ್ವೇರ್ ಎ. ಓಕೆ, ಇದನ್ನ ನೋಡಿದ ತಕ್ಷಣ ನಿಮಗೇನು ತಲೆಯಲ್ಲಿ ಬರುತ್ತೆ, ಡಿಸಿಷನ್ ನೀವು ಮಾಡಬೇಕು ಅಲ್ವಾ. ಅಂದರೆ ನೆಕ್ಸ್ಟ್ ಡಿಸಿಷನ್ ತಗೋಬೇಕು. ನೆಕ್ಸ್ಟ್ ಡಿಸಿಷನ್ ಅಂದ ತಕ್ಷಣ ನಿಮ್ಮ ತಲೆಯಲ್ಲಿ ನಿತ್ಯ ಸಮೀಕರಣ ಓಡಾಡಬೇಕು ಅಲ್ವಾ. ಯಾವ ನಿತ್ಯ ಸಮೀಕರಣ, ಮೊದಲನೇ ನಿತ್ಯ ಸಮೀಕರಣ. ಮೊದಲನೇ ನಿತ್ಯ ಸಮೀಕರಣದಲ್ಲಿ 1 ಮೈನಸ್ ಸೈನ್ ಸ್ಕ್ವೇರ್ ಎ ಬಂದಿದೆ ಅಲ್ವಾ. ಸೊ ಮೊದಲನೇ ನಿತ್ಯ ಸಮೀಕರಣ ಏನು ಹೇಳುತ್ತೆ, 1 ಮೈನಸ್ ಸೈನ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು ಕಾಸ್ ಸ್ಕ್ವೇರ್ ಎ ಅಲ್ವಾ. 1 ಮೈನಸ್ ಸೈನ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು ಕಾಸ್ ಸ್ಕ್ವೇರ್ ಎ ನಿತ್ಯ ಸಮೀಕರಣ. ಈಗ ನಾನು ಕ್ವಶನ್ ಅನ್ನ ಮಾಡಿಫೈ ಮಾಡ್ತೀನಿ. ನೋಡಿ, ಛೇದ ಅಂಶ ಸರಳವಾಗಿ ಬರಿತೀನಿ. ನಾನು ಅಂಶವನ್ನು ಚೇಂಜ್ ಮಾಡ್ತಾನೆ ಇಲ್ಲ, ಅದನ್ನು ಆಸ್ ಇಟ್ ಈಸ್ ಬರಿತೀನಿ. 1 ಪ್ಲಸ್ ಸೈನ್ ಎ ದ ಹೋಲ್ ಸ್ಕ್ವೇರ್. ಮತ್ತು ಕೆಳಗಿನ ಭಾಗ ನೋಡಿ, ಈಗ 1 ಸ್ಕ್ವೇರ್ ಮೈನಸ್ ಸೈನ್ ಸ್ಕ್ವೇರ್ ನಿತ್ಯ ಸಮೀಕರಣವನ್ನು ಬಳಸಿ ಆಗಿದೆ. ಅಂದರೆ 1 ಮೈನಸ್ ಸೈನ್ ಸ್ಕ್ವೇರ್ ಎ ಸ್ಥಾನದಲ್ಲಿ ನಾನು ಏನನ್ನ ಬರಿಬೇಕು, ಕಾಸ್ ಸ್ಕ್ವೇರ್ ಎ ಅನ್ನ ಬರಿಬೇಕು. ಯಾಕಂತ ಹೇಳಿದ್ರೆ ಇದು ಮತ್ತಿದು ಎರಡೂ ಸರಿ ಅಲ್ವಾ, ಎರಡೂ ಸಮ ಅಲ್ವಾ. ಹಾಗಾಗಿ 1 ಮತ್ತು ಸೈನ್ ಸ್ಕ್ವೇರ್ ಎ ಬದಲಾಗಿ ನಾನೇನು ಬರಿತೀನಿ, ಕಾಸ್ ಸ್ಕ್ವೇರ್ ಎ ಅಂತ ಹೇಳಿ ಬರಿತೀನಿ ಅಲ್ವಾ. ಈಗ ಈ ರೂಟ್ ಅಂತಕ್ಕಂಥದ್ದು ಯಾವಾಗ ನಾವು ಭಿನ್ನರಾಶಿಗೆ ರೂಟ್ ವರ್ಗವನ್ನು ಬಳಸ್ತೀವಿ, ಈ ವರ್ಗ ಅಂಶಕ್ಕೂ ಸಂಬಂಧಪಟ್ಟಿರ್ತಕ್ಕಂಥದ್ದು, ಛೇದಕ್ಕೂ ಸಂಬಂಧಪಟ್ಟಿರ್ತಕ್ಕಂಥದ್ದು. ಹಾಗಾಗಿ ನಾನು ಅದನ್ನು ಸಪ್ರೇಟ್ ಮಾಡ್ಕೋತೀನಿ. ಓಕೆ, ಈಗ ಸಪ್ರೇಟ್ ಮಾಡ್ಕೊಂಡಾಗ ಏನಾಗುತ್ತೆ ನೋಡಿ, ರೂಟ್ ಆಫ್ 1 ಪ್ಲಸ್ ಸೈನ್ ಎ ದ ಹೋಲ್ ಸ್ಕ್ವೇರ್ ಇದು ಅಂಶ, ಛೇದಕ್ಕೆ ಬಂದ್ಬಿಟ್ರೆ ರೂಟ್ ಆಫ್ ಕಾಸ್ ಸ್ಕ್ವೇರ್ ಎ ಅಲ್ವಾ. ಯಾಕಂತ ಹೇಳಿದ್ರೆ ಅದು ಎರಡಕ್ಕೂ ಕೂಡ ಸಂಬಂಧಪಟ್ಟಿದ್ದು, ನಾನು ಹಾಗಾಗಿ ಅದನ್ನು ಸಪ್ರೇಟ್ ಮಾಡ್ಕೋತೀನಿ. ನೋಡಿ, ಇದು ಹೋಲ್ ಸ್ಕ್ವೇರ್ ಇರೋದ್ರಿಂದ ರೂಟ್ ಮತ್ತೆ ಸ್ಕ್ವೇರ್ ಅನ್ನ ನಾವು ಕ್ಯಾನ್ಸಲ್ ಮಾಡ್ಬೋದು. ಅದೇ ರೀತಿ ಇಲ್ಲೂ ಕೂಡ ಹೋಲ್ ಸ್ಕ್ವೇರ್ ಇರೋದ್ರಿಂದ ರೂಟ್ ಮತ್ತೆ ಸ್ಕ್ವೇರ್ ಅನ್ನ ಕ್ಯಾನ್ಸಲ್ ಮಾಡ್ಕೋತೀನಿ. ರೂಟ್ ಮತ್ತೆ ಸ್ಕ್ವೇರ್ ಕ್ಯಾನ್ಸಲ್ ಮಾಡ್ಕೊಂಡ್ರೆ ಉಳಿತೇನು ನೋಡಿ, 1 ಪ್ಲಸ್ ಸೈನ್ ಎ. ಓಕೆ, 1 ಪ್ಲಸ್ ಸೈನ್ ಎ, ಸ್ಕ್ವೇರ್ ಕ್ಯಾನ್ಸಲ್ ಆಯಿತು, ಬರೆಯೋ ಹಾಗಿಲ್ಲ. ಇಲ್ಲೂ ಕೂಡ ಕಾಸ್ ಸ್ಕ್ವೇರ್ ಎ ಇತ್ತು, ಸ್ಕ್ವೇರ್ ಕ್ಯಾನ್ಸಲ್ ಆಯಿತು, ಉಳಿತೇನು ಕಾಸ್ ಎ. ಉಳಿತೇನು ಕಾಸ್ ಎ ಅಲ್ವಾ. ನೋಡಿ, ಈಗ ನಾನು ಇದನ್ನು ಒಂಚೂರು ಮುಂದುವರಿಸ್ತೀನಿ.
ನೀವು ಬೇಕಾದ್ರೆ ಎಡಬದಿ ಮತ್ತೆ ಬಲಬದಿ ಸಪ್ರೇಟ್ ಮಾಡ್ತಾ ಸಿಂಪ್ಲಿಫೈ ಮಾಡಿದ್ರು ಕೂಡ ನಿಮಗೆ ಇದೇ ಸಿಗುತ್ತೆ, ಬಲಬದಿ ಕೂಡ. ಆದರೆ ನಾನು ಇದನ್ನೇ ಅಂದರೆ LHS ಅನ್ನೇ ಮುಂದುವರಿಸ್ತಾ RHS ಗೆ ಬಂದು ತಲುಪ್ತೀನಿ. ಯಾವ ರೀತಿ ನೋಡಿ ಒಂಚೂರು, ಯಾವ ರೀತಿ ಇದೆ ಅಂತ ಹೇಳಿದ್ರೆ 1 ಪ್ಲಸ್ sin A ಡಿವೈಡೆಡ್ ಬೈ ಕಾಸ್ ಎ. ಓಕೆ, ನಾನೀಗ ಏನು ಮಾಡ್ತೀನಿ, ಈ ಕಾಸ್ ಎ ಇದಕ್ಕೂ ಸಂಬಂಧಪಟ್ಟಿತ್ತಲ್ವಾ, ಅದಕ್ಕೆ ನಾನು ಏನು ಮಾಡ್ತೀನಿ, ಸಪ್ರೇಟ್ ಆಗಿ ಅದನ್ನು ಬರಿತೀನಿ. ಏನಾಗುತ್ತೆ ಬರೆದಾಗ 1 ಡಿವೈಡೆಡ್ ಬೈ ಕಾಸ್ ಎ ಪ್ಲಸ್, ಓಕೆ, 1 ಡಿವೈಡೆಡ್ ಬೈ ಕಾಸ್ ಎ ಪ್ಲಸ್ ಸೈನ್ ಎ ಡಿವೈಡೆಡ್ ಬೈ ಕಾಸ್ ಎ ಅಲ್ವಾ. 1 ಡಿವೈಡೆಡ್ ಬೈ ಕಾಸ್ ಎ ಸೈನ್ ಎ ಡಿವೈಡೆಡ್ ಬೈ ಕಾಸ್ ಎ. ಈಗ ನೀವು ತ್ರಿಕೋನಮಿತಿ ಅನುಪಾತದ ರಿಲೇಷನ್ ಸಂಬಂಧಗಳನ್ನು ನೆನಪು ಮಾಡ್ಕೋಬೇಕು. 1 ಬೈ ಕಾಸ್ ಅಂತ ಹೇಳಿದ್ರೆ ಯಾವುದದು, ಕಾಸ್ನ ಹೃತ್ಕೃಮ ಯಾವುದು, ಸೀಕ್. ಸೊ 1 ಬೈ ಕಾಸ್ ಎ ಅಂತ ಹೇಳಿದ್ರೆ ಅದು ಸೀಕೆ ಅಲ್ವಾ. ಸೈನ್ ಎ ಬೈ ಕಾಸ್ ಎ, ಯಾವ ತ್ರಿಕೋನಮಿತಿ ಅನುಪಾತ ನಿಮಗೆ ಸೈನ್ ಮತ್ತೆ ಕಾಸ್ನ ಅನುಪಾತವನ್ನ ಕೊಡುತ್ತೆ, ಅದು ಟ್ಯಾನ್ ಎ ಅಲ್ವಾ. ಕೆ ಪ್ಲಸ್ ಟ್ಯಾನ್ ಎ. ನೋಡಿ, ಎಡಬದಿಯನ್ನ ಶುರು ಮಾಡಿದ್ವಿ, ಎಡಬದಿಯಿಂದ ನಾವು ಎಲ್ಲಿಗೆ ಬಂದು ತಲುಪಿದ್ವಿ, ಬಲಬದಿಗೆ ಬಂದು ತಲುಪಿದ್ವಿ. ಸೊ ಹಾಗಾಗಿ ಕೊನೆಗೆ ನಾನು ಏನಂತ ಹೇಳಿ ಬರೀಬಹುದು, LHS ಇಸ್ ಈಕ್ವಲ್ ಟು RHS. ಓಕೆ, ಈ ರೀತಿ ಸಾಧಿಸಿ ಅಂತಕ್ಕಂಥ ಪ್ರಶ್ನೆಗಳು ತುಂಬಾ ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆಗಳು. ಓಕೆ, ನೀವು ಎಷ್ಟು ಬಾರಿ ಪ್ರಾಕ್ಟೀಸ್ ಮಾಡ್ತೀರಾ ಅಷ್ಟು ಅಲ್ಲಿ ಮಾಸ್ಟರ್ ಆಗ್ತೀರಾ. ಅಂಡರ್ಸ್ಟ್ಯಾಂಡಿಂಗ್. ಕೀಪ್ ವಾಚಿಂಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್.